ಎಸ್ ಸರ್, ಪಾರ್ಟ್ 2ಗೆ ಸ್ವಾಗತ. ಎತ್ತೆತ್ತು ಬಿಸಾಕಿದ್ದಾಯ್ತು. ತುಂಬ ಖುಷಿ ಆಯಿತು. ಬಿಕಾಸ್ ಯಾಕಂತಂದರೆ ದೇಸಿ ಅನ್ನೋದು ಹೆಂಗಿರುತ್ತೆ ಅನ್ನೋವಂಥದ್ದನ್ನು ನೀವು ನಂಗೆ ಅರ್ಥ ಮಾಡಿಸಿದ್ರಿ, ಗೊತ್ತು ಮಾಡಿಸಿದ್ರಿ. ಬಿಕಾಸ್ ನಾವು ಜಿಮ್ಮಲ್ಲಿ ಎಷ್ಟೇ ವರ್ಕೌಟ್ ಮಾಡ್ಬೋದು, ಅದು ಒಂದಷ್ಟಕ್ಕೆ ಮಾತ್ರ ಲಿಮಿಟೇಷನ್ಸ್ ಅನ್ನೋದಿರುತ್ತೆ. ಆ ಪೊಸಿಷನ್ಸ್ ಇರುತ್ತೆ, ಇಷ್ಟು ಮಾತ್ರ ಎತ್ತಬೇಕು, ಅದ್ರ ಮೇಲೆ ಏನಾದ್ರು ಆಯ್ತು ಮತ್ತೆ ಪೊಸಿಷನ್ ಏನಾದ್ರು ರಾಂಗ್ ಆಯಿತು ಅಂತಂದರೆ ಬೇರೆದಕ್ಕೆ ಎಫೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ಯಾವ ಪೊಸಿಷನ್ನೂ ಇಲ್ಲ, ದೇಸಿ ಪಕ್ಕಾ ನಾಟಿ ಅಂತಾರಲ್ಲ ಆ ಥರ ಇತ್ತು. ಆ್ಯಂಡ್ ಸಿನಿಮಾ ಮತ್ತು ಸೀರಿಯಲ್ ಬರೋದಾದರೆ ಮರ್ಯಾದೆ ರಾಮಣ್ಣ ಒಪ್ಕೊಳ್ಳೋದಕ್ಕೆ ಆಫ್ಟರ್ ಐ ಥಿಂಕ್ ನನಗನ್ಸೋ ಪ್ರಕಾರ ಸತ್ಯಂ ಶಿವಂ ಸುಂದರಂ ನಂತರ ಮತ್ತೆ ಸತ್ಯಂ ಶಿವಂ ಸುಂದರಂ ಸ್ಟಾರ್ ಸುವರ್ಣದಲ್ಲೇ ಸ್ಟಾರ್ ಸುವರ್ಣದ ನಂತರ ನಾನು ನನ್ನ ಕನಸು ಅಂತ ಒಂದು ಉದಯ ಟಿವಿಗೆ ಅದೇ ಟೈಮಲ್ಲೇ ಒಟ್ಟಿಗೆ ಮಾಡ್ತಿದ್ದೆ. ಆಫ್ಟರ್ ಕೋವಿಡ್ ನಾನು ಯಾವುದೂ ಸೀರಿಯಲ್ ಒಪ್ಕೊಳ್ಳೇ ಇಲ್ಲ. ಎಲ್ಲ ಸೇಮ್ ಒಂದೇ ಥರ ಬರ್ತಿತ್ತು. ಸರ್ ನೀವು ಇದ್ರಲ್ಲಿ ಮಿಲಿಯನಿಯರ್ ಇರ್ತೀರಾ, ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ತೀರಾ, ಸೂಟ್ ಹಾಕ್ಕೊಂಡು ಆಫೀಸ್ಗೆ ಹೋಗ್ತಾ ಇರ್ತೀರಾ, ಅಲ್ಲಿ ಕೆಲಸ ಮಾಡ್ತಿರ್ತಾಳೆ, ಅವ್ರ ಜೊತೆ ಲವ್ ಆಗುತ್ತೆ. ಇದು ಆಗೋಗ್ಬಿಟ್ಟಿದೆ, ಮುಂಚೆನೇ ಮಾಡ್ಬಿಟ್ಟಿದ್ದೀನಿ. ಮತ್ತೆ ಅದೇ ಥರ ಮಾಡಬೇಕು ಅಂತ ನನಗೇನು ಅನ್ನಿಸ್ತಿದೆ. ಒಬ್ಬ ಆರ್ಟಿಸ್ಟ್ ಆದಾಗ ನಿಮ್ಗೇನೋ ಒಂದು ಹೊಸದಿರಬೇಕು, ಒಂದು ಹೊಸ ಕಲಿಕೆ ಇರಬೇಕು. ಕಲ್ತ್ಬಿಟ್ಟು ನೀವು ಅದನ್ನು ಮಾಡಿದಾಗ ನಿಮಗೆ ಭಾರಿ ಖುಷಿ ಇರುತ್ತೆ. ಅದರಲ್ಲಿ ನನಗೆ ಇವಾಗ ನಾನು ಬರಬೇಕು ಅಂದರೆ ಸೆಟ್ಗೆ ಖುಷಿಯಿಂದ ಬರ್ತೀನಿ. ಯಾಕಂದ್ರೆ ಇವತ್ತೇನೋ ಬೇರೆ ಇರುತ್ತೆ ಸೀನ್ಗಳು ಅಂತ, ಕುಸ್ತಿದೇನೋ ಇರುತ್ತೆ, ಏನೋ ಅದ್ರ ಬಗ್ಗೆ ಮಾತಾಡೋದಿರುತ್ತೆ, ಇಲ್ಲ ಇದರಲ್ಲಿ ಅಪ್ಪ ನಾಟಕದ್ದೇನೋ ಇರುತ್ತೆ, ಅಪ್ಪ ನಾಟಕ ಟೀಚರ್ ಇದರಲ್ಲಿ, ಮತ್ತು ಅಮ್ಮಂದು ಮಗಂದು ಸೆಂಟಿಮೆಂಟ್, ಇದು ಒಂಥರ ಬೇರೆ ಥರನೇ ಇದೆ. ಇದು ಎಷ್ಟು ಫಾಸ್ಟಾಗಿ ಹೋಗ್ತಿದೆ ಅಂದರೆ ನಮ್ಮ ಸೀರಿಯಲ್ಲು, ಇದೇನು ಇಷ್ಟು ಬೇಗ ಮುಗ್ದಾಯ್ತಾ, ಇದು ಮೊನ್ನೆ ಥರ ಮಾಡಿದ್ವಲ್ಲ ಆಗಲೇ ಬರ್ತಾ ಇದೆ ಅಂತ. ಅಂದರೆ ತುಂಬ ಫಾಸ್ಟಾಗೆ ಇದು ಸ್ಕ್ರೀನ್ ಪ್ಲೇ ತುಂಬ ಫಾಸ್ಟ್ ಇದೆ. ನೋಡೋರಿಗೆ ಇದು ಸೀರಿಯಲ್ ಅಂತಲೇ ಅನ್ಸಲ್ಲ, ಯಾವುದೋ ವೆಬ್ ಸೀರೀಸ್ ನೋಡ್ತಾ ಇದ್ದೀವನೋ. ಮತ್ತು ಇವನ್ ನಮ್ಮ ಎಡಿಟರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಇದರಲ್ಲಿ ಎಲ್ಲರಿಗೂ ಆಗಲೇ ಥ್ಯಾಂಕ್ಸ್ ಹೇಳ್ಬಿಟ್ಟೆ, ನಮ್ಮ ಎಡಿಟರ್ಗೆ ಥ್ಯಾಂಕ್ಸ್ ಹೇಳಬೇಕು. ಅವರು ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಆ್ಯಂಡ್ ಸೀರಿಯಲ್ ಅಂತ ಬಂದಾಗ ಒಳ್ಳೆ ಟೀಮ್ ಅಂತ ಇದ್ದಾಗ ದಿನ ನೋಡ್ತಾರೆ ಜನ, ದಿನ ಇಷ್ಟ ಆಗುತ್ತೆ, ಅವ್ರಿಗೆ ಇಷ್ಟ ಆಗುತ್ತೆ ಏನಾರು ಮಾಡಬೇಕು ಅಂತಲೇ ಒಪ್ಕೊಂಡೆ ಸೀರಿಯಲ್ನ. ಈ ಪಾತ್ರ ನಂಗೆ ಇಷ್ಟ ಆಯಿತು, ಅದಕ್ಕೆ ಒಪ್ಕೊಂಡೆ ಇದನ್ನು. ಎಸ್ ಸರ್, ಈಗ ಮದುವೆ ಆಗಿದೆ, ಫಸ್ಟ್ ನೈಟ್ ಯಾವಾಗ? ಮೊದಲೇ ಬ್ರಹ್ಮಚಾರಿ ಅಂತ ಇದ್ದಾರೆ. ಇಲ್ಲ, ನಾನು ಬ್ರಹ್ಮಚಾರಿನೇ. ಅಮ್ಮ ಇವಾಗ ಇನ್ನೊಂದು ರಿವೀಲ್ ಆಗಿದೆ. ಇವತ್ತು ಏನು ರಿವೀಲ್ ಆಗಿದೆ ಅಂತಂದರೆ, ಅಮ್ಮ ನನಗೆ ಪರ್ಮಿಷನ್ ಕೊಟ್ಟಿಲ್ಲ ತಾಳಿ ಕಟ್ಟೋಕ್ಕೆ, ಅಪ್ಪ ಮತ್ತು ಅಜ್ಜಿನೇ ಸೇರಿಕೊಂಡು ತಾಳಿ ಕಟ್ಟಿಸಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಇವಾಗ ಗೊತ್ತಾದ್ಮೇಲೆ ಅವ್ನು ಏನು ಮಾಡ್ತಾನೆ? ಅಮ್ಮನೇ ಸರ್ವಸ್ವ, ಅಮ್ಮನೇ ದೈವ, ಅಮ್ಮನೇ ಪ್ರಪಂಚ ಅಂದ್ಕೊಂಡಿರೋ ಒಬ್ಬ ಹುಡುಗ, ಒಬ್ಬ ಮಗ, ಆಯ್ತು ಅಮ್ಮನಿಗೆ ಕಣ್ಣಲ್ಲಿ ಯಾವತ್ತೊಂದು ನೀರು ಹಾಕ್ಸಲ್ಲ ಅಂತ ಅಮ್ಮಂಗೆ ಭಾಷೆ ಮಾಡಿರ್ತೀನಿ. ನಾನು ಕೊನೆವರೆಗೂ ನಾನು ಬ್ರಹ್ಮಚಾರಿಯಾಗಿ ಇರ್ತೀನಿ ಅಂತ ಭಾಷೆ ಮಾಡಿರ್ತೀನಿ. ಅಮ್ಮ ಹೇಳಿದಾಳೆ ಅಂತ ಹೇಳ್ಬಿಟ್ಟು ಅಮ್ಮನ ಕೈಯಲ್ಲಿ ಮಾತಾಡ್ಸಿಸ್ಬಿಟ್ಟು ಕಟ್ಸ್ಬಿಟ್ಟಿರ್ತಾರೆ. ಆದರೆ ಅಮ್ಮ ಹೇಳಿರಲ್ಲ, ಅಮ್ಮ ಹೇಳಿರೋದೇ ಬೇರೆ, ಇವ್ರು ಮಾಡಿರೋದೇ ಬೇರೆ. ಏನು ಮಾಡ್ತಾನೆ ಗೊತ್ತಾದ್ಮೇಲೆ ಮತ್ತೆ ಅಮ್ಮನ ಜೊತೆನೇ, ಅಮ್ಮನಿಂದನೇ ಹೋಗ್ತಾನೆ ಅವನು, ಅಮ್ಮನಿಂದನೇ ಹೋಗ್ತಾನೆ. ಯಾಕಂದರೆ ನನ್ನ ಕಾರಣನೇ ಕೇಳಲ್ಲ ಅಂತ ಹೇಳಿರ್ತಾನೆ. ನಾನು ಬ್ರಹ್ಮಚಾರಿ, ನಾನು ಏನಕ್ಕೆ ಮಾಡಿದ್ಯಾ ಅಮ್ಮ ನೀನು ಅಂತ ನಾನು ಕಾರಣನೇ ಕೇಳಲ್ಲ, ಹೇಳಲೇ ಬೇಡ, ನೀನು ಹೇಳಲು ಬೇಡ, ನಾನು ಕೇಳೋದು ಇಲ್ಲ ಅಂತಾನೆ ಹೇಳಿರ್ತಾನೆ. ಈಗ ಅಜ್ಜಿ ಮತ್ತೆ ಅಪ್ಪನ ಒತ್ತಾಯಕ್ಕೆ ಮಾತ್ರ ತಾಳಿ ಕಟ್ಟಿರೋದಷ್ಟೇ, ಒತ್ತಾಯಕ್ಕಲ್ಲ. ಅಮ್ಮ ಹೇಳಿದ್ರೆ ಇಲ್ಲ, ಅವ್ರಿಬ್ರದ್ದು ಏನೋ ಒಂದು ಇವಾಗ ಅಜ್ಜಿಗೇನು ಅಂದ್ರೆ ನನ್ನ ಮೊಮ್ಮಗೂ ತಾಳಿ ನನ್ನ ಮೊಮ್ಮಗನು ಮದುವೆ ಆಗಲಿ, ತಾಳಿ ಕಟ್ಟಲಿ, ಅವನು ಸಂಸಾರಿ ಆಗಲಿ, ಯಾಕೆ ಬ್ರಹ್ಮಚಾರಿ ಮಾಡಿದ್ಯಾ ಅಂತ ಅಮ್ಮಂದು ಮತ್ತೆ ನಮ್ಮ ಅಮ್ಮಂದು ಅಜ್ಜಿದು ಯಾವಾಗಲೂ ಗಲಾಟೆ ನಡೀತಿರುತ್ತೆ ಇದರಲ್ಲಿ. ಅಜ್ಜಿಗೇನು ಯಾರು ಏನಾರ ಅಂದ್ಕೊಳ್ಳಿ, ನನ್ನ ಸೊಸೆ ಏನಾರ ಅಂದ್ಕೊಳ್ಳಿ, ನನ್ನ ಮೊಮ್ಮಗನ ಮದುವೆ ಆಗ್ಬೇಕಷ್ಟೇ ಅಜ್ಜಿದು. ಅಮ್ಮ ಏನಕ್ಕೆ ಮಗನ ಬ್ರಹ್ಮಚಾರಿ ಮಾಡಿದ್ರು ಅನ್ನೋದಕ್ಕೆ ದೊಡ್ಡ ಕಾರಣ ಇರುತ್ತೆ. ಆ ಕಾರಣ ನಮ್ಗೆ ಯಾರಿಗೂ ಹೇಳಿಲ್ಲ ಅಮ್ಮ, ಇಲ್ಲಿವರೆಗೂ ಹೇಳಿಲ್ಲ. ಜನಕ್ಕೆ ಗೊತ್ತು, ನಮ್ಗೆ ಹೇಳಿಲ್ಲ, ನಾವು ಅಜ್ಜಿಗೆ ಹೇಳಿಲ್ಲ, ಸ್ವಂತ ಗಂಡನ ನಮ್ಮ ಅಪ್ಪಂಗೂ ಹೇಳಿಲ್ಲ. ಇದರಲ್ಲಿ ಇವಾಗ ಮದುವೆ ಮಾಡಿಸಿ ಬಂದ್ಬಿಟ್ಟಿದ್ದಾರೆ. ಇವಾಗ ಇವನು ಗೊತ್ತಾಗ್ತಾ ಇದೆ ಇಲ್ಲೇನೋ ಮಿಸ್ ಹೊಡಿತಾ ಇದೆ. ಯಾಕಂದ್ರೆ ಅಮ್ಮ ಒಳಗಡೆ ಕರ್ಕೊಳ್ಳಲ್ಲ ಸೊಸೆನ. ಇವತ್ತಿನ ಎಪಿಸೋಡಲ್ಲಿ ಆಚೆ ಕಳಿಸ್ಬಿಡ್ತಾರೆ, ಅಲ್ಲ ಆಚೆ ಅವರೇ ಹೊಟ್ಟೋಗ್ಬಿಡ್ತಾರೆ ಆಚೆ ಕಡೆ. ಅವ್ರು ಆಚೆ ಹೋದ್ಮೇಲೆ ಮಗ ಏನು ಮಾಡ್ತಾನೆ? ಮಗ ಆದವನು ಅಜ್ಜಿನ ಮತ್ತು ಅಪ್ಪನ ಹಿಡ್ಕೊಂಡು ಕೇಳ್ತಾನೆ, ಏನು ಮಾಡಿದೆ ಕರೆಕ್ಟಾಗಿ ಹೇಳು ಅಂತ. ಕರೆಕ್ಟಾಗಿ ಹೇಳು. ಅಮ್ಮ ನಿಜವಾಗ್ಲೂ ಹಂಗೆ ಹೇಳಲ್ಲ, ಇಲ್ಲ ಅಮ್ಮನ ಹತ್ರ ಕೇಳ್ತಾಳೆ, ಅಮ್ಮ ಇಲ್ಲ ಹಂಗೆ ಆಗಿದೆ ಈ ಥರ ಅಮ್ಮ, ಈ ಥರ ನಮ್ಮ ಮುದುಕೂ ನಮ್ಮ ಅಪ್ಪನೂ ಈ ಥರ ಸೇರ್ಸಿ ಹಿಂಗೆ ಮಾಡಿಸ್ಬಿಟ್ರು ಅಂತ. ಫಸ್ಟ್ ಹೇಳೋದೇನು, ನೀನು ಪರ್ಮಿಷನ್ ಕೊಟ್ಟಿದ್ದಕ್ಕೆ ಕಟ್ಟಿದ್ದು ಅಂತಾನೆ. ನಾನು ಕಟ್ಟಿಲ್ಲ ಕಣೋ ಅಂದಾಗ ಹೇಳ್ತಾನೆ. ಹೇಳಿದಾಗ ಏನಾಗುತ್ತೆ, ಇವಾಗಿಂದನೇ ಕತೆ ಸ್ಟಾರ್ಟ್. ಆ್ಯಕ್ಚುಲ್ ಸ್ಟೋರಿ ಈಗ ಶುರು ಆಗುತ್ತೆ ಅಂತ ಇವಾಗ ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೂ ಬರೀ ಎಲ್ಲರದ್ದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ಗಳು ಕೊಟ್ಕೊಬಂದ್ರು. ರಾಮಣ್ಣ ಅಂದ್ರೆ ಯಾರು, ಅಮ್ಮ ಏನು, ಹೀರೋಯಿನ್ ಏನು, ಅವರಪ್ಪ ಏನು, ನಮ್ಮಪ್ಪ ಏನು, ನಮ್ಮ ಅಜ್ಜಿಗೆ ಏನು, ನನ್ನ ಫ್ರೆಂಡ್ಸ್ ಯಾರು, ಅವ್ರ ಫ್ರೆಂಡ್ಸ್ ಯಾರು, ಅವ್ರ ಸಬ್ಜೆಕ್ಟ್, ಅವ್ರದ್ದು ಫ್ಯಾಮಿಲಿ, ಇವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗಳೆಲ್ಲ ಹೇಳ್ಕೊಂಬಂದ್ರು. ಇವಾಗ ಇದು ಒಂದು ಟ್ರ್ಯಾಕಿಗೆ ಬಂತು. ಇವ್ರದ್ದು ಪಾಸ್ಟ್ ಏನಿರುತ್ತೋ, ಚಿಕ್ಕ ವಯಸ್ಸಿಂದನೂ ಯಾವಾಗ ಏನಿತ್ತು ಅದೆಲ್ಲನೂ ಇವಾಗ ಸ್ಟಾರ್ಟ್ ಆಗುತ್ತೆ.
ಎಸ್ ಬ್ರೋ, ಈಗ ಸೀರಿಯಲ್ ಬಗ್ಗೆ ಅಂತ ಹೇಳಿದಾಯ್ತು, ಸಿನಿಮಾಗಳ ಬಗ್ಗೆ ಹೇಳೋದಾದ್ರೆ ಏನಾದರೂ ನಡೀತಿದೆಯಾ ಪ್ರಾಜೆಕ್ಟ್? ಯಾವ್ದು ನಡೀತಿದೆ, ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು? ಯಾಕಂತಂದರೆ ಸ್ಮಾಲ್ ಸ್ಕ್ರೀನಲ್ಲಂತೂ ಸೀರಿಯಲ್ ನೋಡುವಂಥದ್ದಾಗಿರ್ಬೋದು ಅಥವಾ ಟಿ ವಿ ನೋಡುವಂಥ ವೀಕ್ಷಕರಿಗೆ ಮರ್ಯಾದೆ ರಾಮಣ್ಣ ಮೂಲಕ ಈಗ ಪ್ರತಿದಿನ ದರ್ಶನವನ್ನು ಕೊಡ್ತಾ ಇದ್ದಾರೆ ರಾತ್ರಿ 9 ಗಂಟೆಗೆ. ಸಿನಿಮಾದಲ್ಲಿ ನೋಡಬೇಕು, ಯಾಕಂತಂದ್ರೆ ಕುಂಭರಾಶಿ ಆಗಿರ್ಬೋದು, ರಾಜಧಾನಿ ಆಗಿರ್ಬೋದು, ಇನ್ನೊಂದಷ್ಟು ಸಿನಿಮಾಗಳ ಮೂಲಕ ನಿಮ್ಮದೇ ಆದಂತಹ ಒಂದು ಚಾಪುವನ್ನು ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಮೂಡಿಸಿದ್ರೆ, ಆ ಒಂದು ಚೇತನ್ ಚಂದ್ರ ಅವರನ್ನು ನೋಡಬೇಕು ಅನ್ನೋದಾದರೆ ಬೆಳ್ಳಿ ಪರದೆಯಲ್ಲಿ ಯಾವಾಗ ನೋಡಬಹುದು ಅಂತ? ಸರ್ ಒಂದು ಇವಾಗ ಸಿದ್ಧಾರ್ಥ್ ಬೋನಾಪಾರ್ಟೆ ಅಂತ ಒಂದು ನಡೀತಾ ಇದೆ, ಆಲ್ಮೋಸ್ಟ್ ಮುಗ್ದಿದೆ, ಅದು ಬರುತ್ತೆ ನೆಕ್ಸ್ಟ್. ಇವಾಗ ಅದಾದಮೇಲೆ ಇನ್ನೂ 2 ಪ್ರಾಜೆಕ್ಟ್ಗಳು ಡಿಸ್ಕಷನಾಗಿ ಫೈನಲೈಸ್ ಆಗಿದೆ. ಮೋಸ್ಟ್ ಪ್ರಾಬಲಿ ನೆಕ್ಸ್ಟ್ ಮಂತಿಂದ ಪ್ರೀ ಪ್ರೊಡಕ್ಷನ್ ಎಲ್ಲ ಸ್ಟಾರ್ಟ್ ಆಗಿ ಅದನ್ನು ನಾವು ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಇನ್ನೊಂದು ಬಂದು ಇನ್ನೂ 3 ಮಂತ್ಸ್ ಆದಮೇಲೆ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ, ಇದು ಪ್ರೀ ಪ್ರೊಡಕ್ಷನ್ ಆದಮೇಲೆ. ಯಾಕಂದರೆ ಅದು ಇವಾಗ ಇನ್ನೂ ಡಿಸ್ಕಷನ್ ಇದರಲ್ಲೇ ಇದೆ, ಬಟ್ ನಮ್ಗೆ ಓಕೆ ಆಗಿದೆ ಸಬ್ಜೆಕ್ಟು. ಮುಂಚೆ ಆಗಿದ್ದಿದ್ರೆ ಇವ್ ನನ್ನ ಫ್ರೆಂಡು ಡೈರೆಕ್ಟ್ರು, ಆಯ್ತು ಬಾ ಮಗ ಮಾಡ್ಬಿಡೋಣ, ಪ್ರೊಡ್ಯೂಸರ್ ನನ್ನ ಫ್ರೆಂಡ್, ಆಯಿತು ಯಾವ್ದು ಹೇಗೆ ಬನ್ನಿ ಸರ್ ಕಥೆನೇ ಹೇಳ್ಬಿಟ್ಟು ಬನ್ನಿ ಸರ್ ಮಾಡೋಣ, ಆ ಥರ ಎಲ್ಲ ಮಾಡಿಬಿಟ್ಟು ತುಂಬ ತಪ್ಪು ಮಾಡಿಬಿಟ್ಟಿದ್ದೀವಿ. ಫ್ರೆಂಡ್ಸ್ ಅಂದರೆ ನಾವು ಚೆನ್ನಾಗಿ ಎಂಜಾಯ್ ಮಾಡೋಣ, ಕುಡಿಯೋಣ, ತಿನ್ನೋಣ, ಪಾರ್ಟಿ ಮಾಡೋಣ, ಓಕೆ. ಪ್ರೊಫೆಷ್ನಲ್ಲಾಗಿ ಬಂದಾಗ ಪ್ರೊಫೆಷ್ನಲ್ ಆಗಿದ್ರೇ ಭಾರಿ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನು ಅಂದರೆ, ನೀವು ಆರ್ಟಿಸ್ಟ್ ಆಗಿ ನಿಮ್ಗೆ ಏನಾರ ಒಂದು ಸೆನ್ಸ್ ಬಂತು ಅಂತಂದರೆ ಸಿಕ್ಕಿದ್ದೆಲ್ಲ ಮಾಡೋಕ್ಕಾಗಲ್ಲ. ನಾನು ಆಡಿಯನ್ಸ್ ಥರ ನೋಡಬೇಕು ಕತೆ ಕೇಳಿದಾಗ, ಓಕೆ ಇದು ಕನ್ವೆ ಆಗ್ತಾಯಿದೆ, ಕನ್ವಿನ್ಸ್ ಆಗ್ತಾಯಿದೆ, ಓಕೆ ನಾನು ಜನ ದೃಷ್ಟಿಯಲ್ಲಿ ನೋಡಬೇಕು. ನಾನು ಪ್ರೇಕ್ಷಕನ ಇರ್ತಾರೆ, ನಾನು ಹೋಗ್ಬಿಟ್ಟು ಸಿನಿಮಾಗಳು ನೋಡ್ತೀನಿ. ನೀವು ಯಾವ ಜನರ ಸಿನಿಮಾ ಅಂತ ಹೋಗ್ಬಿಟ್ಟು ಕೇಳ್ಕೊಂಡು ಹೋಗ್ಬಿಟ್ಟು ನೋಡ್ತೀರಾ? ನಾನು ಕೇಳಲ್ಲ. ಈ ಸಿನಿಮಾ ಚೆನ್ನಾಗಿದೆ ಅಂದ್ಕೊಂಡು ಹೋಗಿ ನೋಡ್ತೀವಿ, ಆಮೇಲೆ ಗೊತ್ತಾಗುತ್ತೆ ಇದು ಈ ಜಾನರ್, ಪರವಾಗಿಲ್ಲ. ನನಗೆ ಯಾರು ಫೋನ್ ಮಾಡಿ ಯಾವ ಜಾನರ್ ಬೇಕು ಅಂದರೆ, ಸರ್ ನಂಗೆ ಜಾನರ್ ಬೇಡ, ಒಳ್ಳೆ ಸಬ್ಜೆಕ್ಟ್ ಕೊಡಿ, ಒಳ್ಳೆ ಕತೆ ಇದೆಯಾ ಮಾಡೋಣ. ಯಾಕಂದರೆ ಒಳ್ಳೆ ಕತೆ ಅನ್ನಿಸ್ಬಿಟ್ಟು ನನಗೆ ಇಷ್ಟ ಆಗಿಬಿಟ್ರೆ 100% ಡೆಡಿಕೇಶನ್ ಮಾಡ್ತೀನಿ ಅದಕ್ಕೆ. ನಾನು ಈ ಥರ ಮಾಡ್ತೀನಿ, ಇನ್ನೂ ಏನಾರು ಇದೆಯಾ ಅದಕ್ಕೆ ಏನು ತಯಾರಿ ತೊಗೋಬೇಕು ಮಾಡೋಣ. ಒಟ್ಟಿನಲ್ಲಿ ಅಭಿಮಾನಿಗಳ ಅಭಿರುಚಿಗೆ ತಕ್ಕಂತೆ ಸಿನಿಮಾ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಉದ್ದೇಶ? ಅಭಿಮಾನಿಗಳು ಅಂತನಲ್ಲ, ಜನರುಗಳು, ಜನರ ಅಭಿರುಚಿಗೆ. ನನಗೆ ಅಭಿಮಾನಿಗಳು ಪರವಾಗಿಲ್ಲ, ಬೇಡ, ನನಗೆ ಇರೋದು ಒಂದು 4 ಜನ ನನ್ನ ಫ್ರೆಂಡ್ಸ್ಗಳು ಸಾಕು. ಫ್ರೆಂಡ್ಸ್ ಇದ್ದಾರೆ, ಜನರಿಗೋಸ್ಕರ ಮಾಡ್ತಾ ಇದೀವಿ ನಾವು, ಪ್ರೇಕ್ಷಕರಿಗೋಸ್ಕರ. ಅಣ್ಣವರೇ ಹೇಳಿಲ್ವಾ, ದೇವರುಗಳು ಅಂತ, ದೇವರುಗಳಿಗೋಸ್ಕರ ಮಾಡೋಣ ಒಳ್ಳೆ ಸಿನಿಮಾನ. ಅಂದರೆ ಎಲ್ಲೋ ಒಂದು ಕಡೆ ಈಗ ನೀವು ಹೇಳಿದ್ರಿ ಸಿಕ್ಕಿದ್ದೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ಅದು ರಿಯಾಲಿಟಿ ನಿಮ್ಗೆ ಅರ್ಥ ಆಗಿದೆಯಾ? ಅರ್ಥ ಆದಾಗ್ಲೇ ಕಮ್ಮಿ ಮಾಡೋದು ಸಿನಿಮಾಗಳು ಮಾಡೋದು. ಕೆಲವೊಂದ್ಸಲ ಅರ್ಥ ಆಗತ್ತೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನೀವು ಡೈರೆಕ್ಟ್ರು ನನಗೊಂದು ಕತೆ ಹೇಳಿರ್ತೀರ ಹಿಂಗಿರುತ್ತೆ ಅಂತ, ನಾನು ನಿಮ್ಮ ಜೊತೆ ನಂಬಿಟ್ಟು ಓಕೆ ಕತೆ ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಗಿರುತ್ತೆ, ಕತೆ ನಾವು ಶೂಟಿಂಗ್ ಮಾಡಬೇಕಾದ್ರೆ ನಿಮಗೇನೋ ಪ್ರೆಷರಿಂದ ನೀವು ಕತೆನೇನೋ ಬೇರೆ ಮಾಡೋಕೆ ಹೋಗ್ತೀರ, ಏನೋ ಆಗುತ್ತೆ, ಯಾರೋ ಬಂದು ಸೇರ್ಕೊತಾರೆ, ಏನೋ ಆ ಥರ ಎಲ್ಲ ಕತೆಗಳು ಆಗೋಗ್ಬಿಟ್ಟಿದೆ. ಸೊ ಆ ಥರದ್ದೆಲ್ಲ ಎಲ್ಲೂ ಆಗ್ದಲೆ ತುಂಬ ಕುತ್ಕೊಂಡು ಯೋಚನೆ ಮಾಡಿ ಡಿಸೈಡ್ ಮಾಡಿ ಇವ್ರ ಜೊತೆ ಮಾಡಬೇಕಾ ಮಾಡಬಾರ್ದ, ಅವರು ಅಷ್ಟೇ ಪ್ಯಾಷನೇಟ್ ಆಗಿದ್ದಾರೆ. ಇವಾಗ ನೀವು ಡೈರೆಕ್ಟ್ರು ನನಗೊಂದು ಕತೆ ಮಾಡಿದ್ದೀರಾ, ಓಕೆ ಇದಾಗಲಿಲ್ಲ, ಇನ್ನೊಬ್ಬರು ಡೈರೆಕ್ಟ್ರು ಚೇತನ್ ಇಟ್ಕೊಂಡು ಯಾಕೆ ಈ ಥರ ಕತೆ ಮಾಡಿಬಿಟ್ರು, ನಾನು ಮಾಡ್ತೀನಿ ಅಂತ ಅವ್ರು ನನಗೆ ಆಪರ್ಚುನಿಟಿ ಕೊಡ್ತಾರೆ. ಪಾಪ ಈ ಡೈರೆಕ್ಟರ್ ಕತೆ ಏನು, ಈ ಪ್ರೊಡ್ಯೂಸರ್ ಕತೆ ಏನು? ಪ್ರೊಡ್ಯೂಸರ್ಗಳು ಎಲ್ಲೋಗ್ಬೇಕು, ಎಲ್ಲಿಂದ ತಲೆ ಹೊಡೆದಂತೂ ತಂದಿರಲ್ಲ, ಕಷ್ಟಪಟ್ಟು ತಂದಿರ್ತಾರೆ. ಹಾನೆಸ್ಟ್ ಆಗಿರಬೇಕು ನಮ್ಮ ಕೆಲಸ, ಹಾನೆಸ್ಟ್ ಆಗಿರಲಿ. ಈ ಡೈರೆಕ್ಟರ್ದು ಸರ್ ಮೇಕಪ್ ಹಾಕಿದವ್ನು ಯಾರು ಹೀರೋ ಆಗಲ್ಲ ಸರ್, ಮೇಕಪ್ ಹಾಕಿದ ತಕ್ಷಣ ಅವನೆಲ್ಲರೂ ಹೀರೋ ಅಲ್ಲ, ಇಲ್ಲ ಅವನದು ಆರ್ಟಿಸ್ಟ್ ಅಲ್ಲ. ಆ್ಯಕ್ಷನ್ ಕಟ್ ಹೇಳಿದ್ರೆ ಎಲ್ಲ ಡೈರೆಕ್ಟರ್ ಅಲ್ಲ, ದುಡ್ಡಿರೋರೆಲ್ಲ ಪ್ರೊಡ್ಯೂಸರ್ ಅಲ್ಲ. ಪ್ಯಾಷನ್ ಇರಬೇಕು, ಒಂದು ಸಿನಿಮಾ ಮೇಲೆ ಅಭಿಮಾನ, ಸಿನಿಮಾ ಮೇಲೆ ಪ್ರೀತಿ ಇರಬೇಕು, ಪ್ಯಾಷನ್ ಇರಬೇಕು. ಈ ಸಿನಿಮಾ ನನಗೆ ಮಾಡಬೇಕು ಅನ್ನೋದು ಇರಬೇಕು. ಅವಾಗ ಅವ್ರು ಪ್ರೊಡ್ಯೂಸರ್, ಅವಾಗ ಡೈರೆಕ್ಟ್ರು, ಅವಾಗ ಆರ್ಟಿಸ್ಟು. ನಾನು ಅನ್ಕೊತಾ ಇದ್ದೆ, ಯಾಕೆ ಚೇತನ್ ಚಂದ್ರ ಅವ್ರದ್ದು ಆ ಕುಂಭರಾಶಿ ಟೈಮಲ್ಲೇ ನಿಮ್ಮ ಗತ್ತಾಗಿರ್ಬೋದು ಅಥವಾ ಬಾಡಿ ಫಿಟ್ನೆಸ್ ಆಗಿರ್ಬೋದು ಮೊದಲಿಂದನೂ ಇದೆ, ಒಳ್ಳೆ ಸ್ಕ್ರೀನ್ ಪ್ರೆಸೆಂಟೇಷನ್ ಇದೆ, ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಾರೆ. ನನಗೆ ಒಂದು ಡೌಟ್ ಇತ್ತು ನನಗೆ ಯಾವತ್ತಾದ್ರೂ, ಬಿಕಾಸ್ ಯಾಕಂತಂದರೆ ಈ ತೆರೆಮರೆ ಆಗಿರುವಂತಹ ಒಂದಷ್ಟು ಹೀರೋಗಳನ್ನು ನಾನೊಂದು ಲೀಸ್ಟ್ ರೆಡಿ ಮಾಡ್ಕೊಂಡಾಗ ಎಲ್ಲೋದ್ರಪ್ಪ ಇವರು ಅಂತ ಹುಡುಕಿದಾಗ ನೀವಾಗಿರ್ಬೋದು, ತರುಣ್ ಚಂದ್ರ ಅವರಾಗಿರ್ಬೋದು, ಇನ್ನೊಂದಷ್ಟು ಜನಗಳನ್ನ ನಾವು ನೋಡಿದಾಗ ಅವಕಾಶಗಳು ಬರ್ತಿಲ್ವಾ ಇಂಥ ನಟರಿಗೆ, ಅಥವಾ ಅವಕಾಶಗಳನ್ನು ಇವರು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ತಿಲ್ವಾ, ಅಥವಾ ಇವ್ರಿಗೆ ಸೂಕ್ತವಾಗಿರುವಂಥ ಕತೆಗಳೇ ಹೇಳೋದಕ್ಕೆ ಡೈರೆಕ್ಟರ್ಸ್ ಮುಂದೆ ಬರ್ತಾ ಇಲ್ವಾ ಅನ್ನುವಂಥದ್ದಿತ್ತು. ಬಟ್ ಇವತ್ತು ನನಗೆ ನೀವೇ ಸ್ವತಃ ನಾನು ಕೇಳೋದಕ್ಕಿಂತ ಮುಂಚೆನೇ ಕ್ಲಾರಿಫಿಕೇಶನ್ ಕೊಟ್ಟರೆ, ಬಿಕಾಸ್ ಯಾಕಂದರೆ ಸಿಕ್ಕಿದ್ದೆಲ್ಲ ಮಾಡಬಾರ್ದು, ಜನರ ಅಭಿರುಚಿಗೆ ತಕ್ಕಂತೆ ಮಾಡಬೇಕು ಅನ್ನುವಂಥದ್ದು. ಸರ್ ಕೆಲವರು ಪ್ರೊಡ್ಯೂಸರ್ಗಳನ್ನ ಕರ್ಕೊಂಬಂದಿರ್ತಾರೆ ಸರ್, ಕತೆ ಏನೋ ಮಾಡಿರಲ್ಲ, ಸರ್ ಹಣ ಅಡ್ವಾನ್ಸ್ ಕೊಡಿಸ್ಬಿಡ್ತೀನಿ, ಅಡ್ವಾನ್ಸ್ ಇಸ್ಕೊಂಬಿಡಿ. ಆಯ್ತು ಅಡ್ವಾನ್ಸ್ ಇಸ್ಕೊಂಡು ಏನು ಇವತ್ತು ಅದು ನಾಳೆ ನಡೀತು ಖಾಲಿ ಆಗುತ್ತೆ, ಬಟ್ ನಾನು ತಗೊಳಕೊಂಡ್ಬಿಡ್ತೀನಲ್ಲ. ಹೌದು, ಇಸ್ಕೊಂಡ್ಮೇಲೆ ಚೆನ್ನಾಗಿ ಮಾಡಿದ್ರೆ ಓಕೆ ಖುಷಿ, ಚೆನ್ನಾಗಿ ಮಾಡಲಿಲ್ಲ ಅಂದರೆ ಫಸ್ಟ್ ಕತೆ ತನ್ನಿ ಸರ್. ಫಸ್ಟ್ ನನಗೊಬ್ಬರು ಪ್ರೊಡ್ಯೂಸರ್ ಹಂಗೆ ಚೆಕ್ ಕೊಡೋಕೆ ಬಂದಿದ್ರು, ಸರ್ ಅದೇ ಯಾರನ್ನೋ ಮೀಟ್ ಮಾಡೋಕೆ ಹೋಗಿದ್ದೀವಿ, ಫಸ್ಟ್ ಕಾಸು ಕೊಟ್ಬಿಡಿ ಆಮೇಲೆ ಕತೆ ಕೇಳ್ತೀವಿ ಅಂದರು, ನೀವೇನು ಸರ್ ದುಡ್ಡು ಬೇಡ ಅಂತಿದ್ದೀರಾ, ಕತೆ ಹೇಳಿ ಅಂತಿದ್ದೀರಾ. ನೋಡ್ಬಿಟ್ಟಿದ್ದೀನಿ ಸರ್, ಅದೆಲ್ಲ ಬೇಡ, ಅದೆಲ್ಲ ಇರಲಿ, ಒಳ್ಳೆ ಕತೆ ಕೊಡಿ, ಒಳ್ಳೆ ಸಬ್ಜೆಕ್ಟ್ ಇರಲಿ, ಅದಕ್ಕೆ ಎಷ್ಟು ಡೆಡಿಕೇಶನ್ ಮಾಡಿ ಏನು ಮಾಡಬೇಕು.
ಸ್ಕ್ರೀನ್ ಮೇಲೆ ಯಾವ ಥರ ನನ್ನ ರಾಕ್ಷಸ ಅಂತಾರ ತೋರಿಸ್ತೀರಾ, ನಾನು ರೆಡಿ ಆಗಬೇಕಾ, ರೆಡಿ ಆಗಕ್ಕೆ ನಾವು ರೆಡಿ, ಆ ಥರ ಸಬ್ಜೆಕ್ಟ್ ಬೇಕು ನನಗೆ. ಸಬ್ಜೆಕ್ಟೇ ಇಲ್ದಲೆ ನಾವೇನು ಮಾಡೋಕ್ಕಾಗಲ್ಲ. ಟೀಮ್ ಹಂಗಿರಬೇಕು ಸರ್. ನೊಣ ಇಟ್ಕೊಂಡು ಸಿನಿಮಾ ಗೆಲ್ಸಿದ್ರು, ಮನುಷ್ಯನ ಇಟ್ಕೊಂಡು ಯಾಕೆ ಸರ್ ಗೆಲ್ಲಿಸ್ತಾ ಇಲ್ಲ? ನಾಯಿ ಮರಿ ಇಟ್ಕೊಂಡು ಸಿನಿಮಾ ಗೆಲ್ಲಿಸ್ತಾ ಇಲ್ವಾ? ಮನುಷ್ಯನ ಇಟ್ಕೊಂಡು ಯಾಕೆ ಗೆಲ್ಸೋಕ್ಕಾಗಲ್ಲ? ಫಸ್ಟು ನಾವು ನಮ್ಮ ಡೈರೆಕ್ಟರ್ಸ್ಗೆ, ರೈಟರ್ಸ್ಗೆ ಮರ್ಯಾದೆ ಕೊಡಬೇಕು. ಸರಸ್ವತಿಗೆ ಮರ್ಯಾದೆ ಕೊಟ್ಟರೆ ಆಮೇಲೆ ಲಕ್ಷ್ಮಿ ಒಲ್ದು ಬರ್ತಾಳೆ. ಫಾಸ್ಟ ಲಕ್ಷ್ಮಿ 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 ಅಂತ ಓಡಾಡಿದ್ರೆ ಏನೂ ಇಲ್ಲ, ಕೈಗೆ ಚಿಪ್ಪೆ. ಅದಕ್ಕೆ ರೈಟರ್ಸ್ಗೆ, ಡೈರೆಕ್ಟರ್ಸ್ಗೆ ಬೇರೆ ಬೇರೆ, ಇವಾಗ ಮಲಯಾಳಂ ಇಂಡಸ್ಟ್ರಿಯಲ್ಲಾಗಿರ್ಬೋದು, ತೆಲುಗಲ್ಲಾಗಿರ್ಬೋದು, ಇಲ್ಲೆಲ್ಲ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ತಮಿಳಲ್ಲಿ ಎಂತೆಂಥ ರೈಟರ್ಸ್ ಬರ್ತಿದ್ದಾರೆ, ಎಷ್ಟು ಚೆನ್ನಾಗಿ ಕೊಡ್ತಾರೆ ಕಥೆಗಳನ್ನ. ಇಲ್ಲೂ ಅದೇ ಥರನೇ ಅವ್ರಿಗೆ ಹೊಟ್ಟೆ ತುಂಬ ಅವ್ರಿಗೆ ಊಟ ಹಾಕಿ, ಹೊಟ್ಟೆ ತುಂಬ ಅಲ್ಲ ಅಂದ್ರೆ ಅಟ್ಲೀಸ್ಟ್ ಊಟ ಹಾಕಿ, ಹೊಟ್ಟೆ ಹಸ್ಕೊಂಡು ನೀನು ಬರೀ ಅಂತಂದರೆ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಪೇಪರ್ ಪೆನ್ ಕೊಟ್ಬಿಟ್ಟು ಬರೀ ಅಂದರೆ ಏನು ಬರೀತಾರೆ? ಹೊಟ್ಟೆ ಹಸುವೆ ಜಾಸ್ತಿ ಅವ್ರಿಗೆ ಫಸ್ಟು. ಏನು ಎಲ್ಲರಿಗೂ ಹೊಟ್ಟೆ ತುಂಬ ಹಾಕ್ರಪ್ಪ, ಆಮೇಲೆ ನೆಕ್ಸ್ಟ್ ಎಲ್ಲ ಬೇರೆ. ಇವಾಗ ನಾವು ಒಂದು ಒಳ್ಳೆ ನಾವಲ್ ಓದ್ತೀವಿ, ನಾವಲಲ್ಲಿ ಯಾರು ಹೀರೋ ಅಂತ ನೋಡ್ಬಿಟ್ಟು ನೀವು ಕತೆ ಓದ್ತೀರಾ? ನಾವಲ್ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ ಅಂತ ಓದ್ತೀವಿ. ಅಲ್ಲಿ ನೀವು ಯಾರನ್ನೇ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡ್ರು ಅದು ಗೆಲ್ಲುತ್ತೆ. ಇದು ಸ್ಟ್ರಾಂಗ್ ಆಗಿರ್ಬೇಕು, ಸ್ಕ್ರಿಪ್ಟ್ ಸ್ಟ್ರಾಂಗ್ ಆಗಿರಬೇಕು, ಕತೆ ಚೆನ್ನಾಗಿರಬೇಕು, ಸ್ಕ್ರಿಪ್ಟ್ ಸ್ಟ್ರಾಂಗ್ ಆಗಿರಬೇಕು. ಆ ಸ್ಕ್ರಿಪ್ಟ್ನ ತಕ್ಕಂತೆ ಶೂಟ್ ಮಾಡೋ ಥರ ಕೆಪಬಿಲಿಟಿ ಆ ಟೀಮ್ಗೆ ಇರಬೇಕು. ಟೆಕ್ನಿಕಲಿನೂ ಸ್ಟ್ರಾಂಗ್ ಆಗಿರಬೇಕು. ಇವಾಗ ನಮ್ಮ ಕೈಯಲ್ಲೇ ಹಿಂಗೆ ಅನ್ಕೊಂಡು ಹೋಗ್ತಾ ಇದ್ರೆ, ಅಂದರೆ ಮೊಬೈಲ್ ಇಟ್ಕೊಂಡು ಎಲ್ಲ ಭಾಷೆದು ಬಂದ್ಬಿಡುತ್ತೆ, ಎಲ್ಲ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿರುತ್ತೆ ಲ್ಯಾಂಗ್ವೇಜು. ಏನಕ್ಕೆ ನಮ್ಮದೇ ನೋಡಬೇಕು? ತೆಗಿಬೇಕಂಗೆ ಆ ಥರ ತೆಗೆದ್ರೆ ನೋಡ್ತಾರೆ. ಚೆನ್ನಾಗಿರೋ ಸಿನಿಮಾಗಳು, ಚೆನ್ನಾಗಿರೋ ಕಂಟೆಂಟ್ ಇರೋ ಸಿನಿಮಾಗಳು ಯಾವತ್ತೂ ಸೋತಿಲ್ಲ, ಜನ ಕೈ ಬಿಟ್ಟಿಲ್ಲ. ಚೆನ್ನಾಗಿಲ್ಲ ನೋಡಲ್ಲ, ನಂದೇ ಇರಲಿ, ಚೆನ್ನಾಗಿಲ್ಲ ನೋಡಲ್ಲ, ನನಗೆ ಗೊತ್ತಾಗುತ್ತೆ ಅಷ್ಟೇ ಇದ್ರ ಕತೆ ಅಂತ. ಚೇತನ್ ಅವರೇ, ನೀವು ಬಂದಿರುವಂತಹ ಸಮಯದಲ್ಲಿ ಸಾಕಷ್ಟು ಉದಯೋನ್ಮುಖ ಹಾಗೆಯೇ ಭರವಸೆಯನ್ನು ಹುಟ್ಟಿಸಿರುವಂತಹ ಕಲಾವಿದರು ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಬಂದರು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಯಶ್ ಅವ್ರನ್ನೇ ತಗೋಣ. ನೀವು ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದಂಥವ್ರು. ಒಂದು ಕ್ಷಣ ನಿಮ್ಗೆ ಯಾವತ್ತಾದರೂ ಒಂದು ಥಾಟ್ ಬಂದಿರುತ್ತೆ, ನನ್ನ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದಂತಹ ನಟ ಇವತ್ತು ಆ ಸ್ಟೇಜಲ್ಲಿದ್ದಾರೆ, ನಾನು ಇವತ್ತು ಇಲ್ಲಿದ್ದೀನಿ ಅಂತಂದಾಗ ಆ ತಲೆಯಲ್ಲಿ ಏನೆಲ್ಲ ಹೊಳಿಲ್ಲ? ಥಾಟ್ ಎಲ್ಲ ಏನು ಬಂದಿಲ್ಲ. ಸಮ್ ಡಿಸಿಷನ್ಸ್, ಸಮ್ ಪಾತ್ ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಂದು ಡಿಸಿಷನ್ಸ್ ಡಿಫ್ರೆಂಟ್ ಆಗಿರುತ್ತೆ, ನಾವು ಹೋಗೋ ದಾರಿ ಡಿಫ್ರೆಂಟ್ ಆಗಿರುತ್ತೆ, ನಾವು ಚೂಸ್ ಮಾಡಿರೋದು ಕೆಲವೊಂದು ಡಿಫ್ರೆಂಟ್ ಆಗಿರುತ್ತೆ, ಮೈಂಡ್ ಸೆಟ್ಗಳು ಡಿಫ್ರೆಂಟ್ ಆಗಿರುತ್ತೆ. ಎಷ್ಟದು ಬೇರೆ ಥರ ಇತ್ತು, ನಮ್ದು ಬೇರೆ ಥರ ಇತ್ತು ಮೈಂಡ್ ಸೆಟ್ಟು. ಸೊ ನಮಗೆ ಅನ್ಸುತ್ತೆ ಓಕೆ ಕರೆಕ್ಟ್ ಪಾತ್, ಅದು ಕರೆಕ್ಟ್ ವೇ, ನಾವೆಲ್ಲೋ ಒಂದು ಕಡೆ ಹಂಗಾಗಿದೆ ಅಂತ ಅನಿಸುತ್ತೆ. ಬಟ್ ಅದರಿಂದ ನಮಗೇನು ಅದರಿಂದ ಕುಗ್ಗಿಲ್ಲ. ಒಡೆದೇ ಗೆಲ್ಲಬೇಕು ಅಂತ ಇಲ್ಲ, ತಡೆದು ಗೆಲ್ತಾನೆ. ಒಡೆದೇ ಗೆಲ್ಲಬೇಕು ಅನ್ನೋದು ತಡೆಯವನು ಗೆಲ್ತಾನೆ. ನಾವು ಇಷ್ಟು ವರ್ಷ ತಡ್ಕೊಂಬಂದಿದ್ದೀವಿ, ಏನು ಸೋತಿಲ್ಲ ಅಲ್ವ? ಯಾರ್ಯಾರು ಸೋತಿಲ್ಲ, ಯಾರ್ಯಾರು ಸತ್ತಿಲ್ಲ ಸೋಲಕ್ಕೆ ಹೇಳ್ತಿರೋದು. ನಮ್ಗೆ ಇನ್ನೂ ಎಂಥೂಸಿಯಾಸಮ್ ಇದೆ. ಯಾಕಂದರೆ ನಾನು ಯಾವಾಗಲೂ ರೆಡಿ ಇರಬೇಕು. ನಮ್ಮ ಮನೆ ಬಾಗಿಲನ್ನು ಯಾವಾಗ ಅದೃಷ್ಟಲಕ್ಷ್ಮಿ ಬಂದು ತಡ್ತಾಳೋ ನಾನು ರೆಡಿ ಇರಬೇಕು. ನಾನು ಲಕ್ಷ್ಮಿ ಬಂದು ಬಾಗಿಲು ತಡೆದಾಗ ನಾನು ಇವಾಗ ರೆಡಿ ಆಗ್ತೀನಿ, ಇವಾಗ ತಲೆ ಬಾಚ್ಕೊತೀನಿ, ಇವಾಗ ಬಾಡಿ ಮಾಡ್ತೀನಿ, ಇವಾಗ ಅದಲ್ಲ. ನಾವು ರೆಡಿ ಇರಬೇಕು ಯಾವಾಗಲೂ. ಯಾವಾಗ ಯಾವ ಡೈರೆಕ್ಟರು ಯಾವಾಗ ಬಂದುಬಿಡ್ತಾರೋ, ಯಾವಾಗ ಯಾವ ಸಬ್ಜೆಕ್ಟ್ ನಮ್ಮ ಕೈಗೆ ಬರುತ್ತೋ, ಇಷ್ಟ ಆಯಿತಾ ಇಮಿಡಿಯೇಟಾಗಿ ನಾವು ಟೇಕ್ ಆಫ್ ಮಾಡ್ಬೋದು ಅದನ್ನು. ನಾವೇನು ಇಲ್ಲ, ನಾವು ಸುಮ್ಮನೆ ನಾವು ಎಲ್ಲ ಬಿಟ್ಬಿಟ್ಟು ಇವಾಗಲೂ ನಾನು ಆ್ಯಕ್ಟಿಂಗ್ ತಾನೇ ಮಾಡ್ತಿದ್ದೀನಿ, ನಾನು ಬೇರೆ ಕೆಲಸ ಮಾಡ್ತಿಲ್ಲ. ಕರೆಕ್ಟ್ ಅಲ್ವಾ? ಬಟ್ ನಿಮ್ಮ ಒಂದು ಮೈಂಡ್ ಸೆಟ್ಟಿಗೆ ಬರೋದಾದರೆ ಆ್ಯಕ್ಚುಲಿ ನೀವೊಂಥರ ಅದೃಷ್ಟವಂತರೇ ಅಂತ ಹೇಳ್ಬೋದು. ಬಿಕಾಸ್ ಯಾಕಂತಂದರೆ ಆ ಒಂದು ವೇ ಅಲ್ಲಿ ಅಥವಾ ಆ ಟೈಮಲ್ಲಿ ಬಂದಿರುವಂಥ ಎಷ್ಟೋ ನಾಯಕರುಗಳು ಇವತ್ತು ತೆರೆಮರೆ ಆಗಿದ್ದಾರೆ. ಬಟ್ ಅಂಥದ್ರಲ್ಲಿ ನೀವು ಇನ್ನೂ ಕೂಡ ಜೀವಂತವಾಗಿದ್ದೀರಾ. ಆ್ಯಂಡ್ ಕಲೆಯನ್ನು ಜೀವಂತವಾಗಿ 4 ಜನಕ್ಕೆ ತೋರಿಸ್ತಾ ಇದ್ದಾರೆ. ಎಷ್ಟೋ ಜನ ಇವತ್ತು ಬಿಸ್ನೆಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಬಿಸ್ನೆಸ್ ಆಗಿರ್ಬೋದು ಅಥವಾ ಎಲ್ಲೂ ಕೂಡ ಕಾಣಿಸ್ಕೊಳ್ತಾನೆ ಇಲ್ಲ. ಅಂಥದ್ರಲ್ಲಿ ನೀವು ಆ್ಯಕ್ಚುಲಿ ಅದೃಷ್ಟವಂತರ ಅಂತಲೇ ಹೇಳ್ಬೋದು. ಸರ್ ನಾನು ಅದೃಷ್ಟ ನಂಬಲ್ಲ ಸರ್. ಐ ಬಿಲೀವ್ ಇನ್ ಹಾರ್ಡ್ ವರ್ಕ್. ಕೆಲಸ, ಹಾರ್ಡ್ ವರ್ಕ್, ಶ್ರಮ. ನಾನು ಅದೃಷ್ಟ ಅದೃಷ್ಟವಂತ ಅಲ್ಲ ಅಂತಂದರೆ ಹಂಗೆ ಜೀವನ ಮಾಡೋಕ್ಕಾಗಲ್ವಾ? ನಾನು ಶ್ರಮ. ನಾನು 3 ಗಂಟೆಗೆ 3-3:30 ಎದ್ದು ಅಂತೀನಿ, ನಾನು ಕೆಲಸಗಳು ಮಾಡ್ಕೊತೀನಿ. 9 ಗಂಟೆಗೆ ಶೂಟಿಂಗ್ ಮುಗೀತಾ ಮನೆಗೆ ಹೋಗ್ತೀನಿ, ಮಲಗ್ತೀನಿ. ಅದು ಬಿಟ್ಟು ಬೇರೆ ಇಲ್ಲ. ನನ್ನ ಫೋಕಸ್ಡ್ ಏನು, ಓಕೆ ಅವಾಗಿಂದ ಆಗಿಲ್ವಾ, ಆಯಿತು ನೋಡೋಣ, ಇವಾಗ ಆಗುತ್ತಾ, ಮಾಡ್ಕೊಂಡು ಹೋಗ್ತಾರಣ, ಹಾಗೇ ಆಗುತ್ತೆ. ಎಲ್ಲಾದರೂ ಕಷ್ಟಪಟ್ಟು ಅವನು ಅಷ್ಟು ಒಳ್ಳೆಯವನಿದ್ದಂತೆ, ಕಷ್ಟಪಡ್ತಿದ್ದಂತೆ, ಅವನಿಗೇನೂ ಆಗಲಿಲ್ವಂತೆ ಅಂತ ಏನೂ ಇಲ್ಲ. ಹಿಸ್ಟ್ರಿಯಲ್ಲೇ ಎಲ್ಲೂ ಇಲ್ಲ. ಆಗುತ್ತೆ, ಕಾಯಿ. ಪೇಷನ್ಸ್ ಇರ್ಬೇಕು ನಮಗೆ. ಪೇಷನ್ಸು, ಪರ್ಸಿವರೆನ್ಸು, ಕರೆಕ್ಟಾಗಿ ದಿನ ಡೆಡಿಕೇಟೆಡ್ ಮಾಡಿ ಒಂದೇ ಡೈರೆಕ್ಷನಲ್ಲಿ ಕರೆಕ್ಟಾಗಿ ಹೋಗ್ತಿದ್ರೆ ಹಾಗೇ ಆಗುತ್ತೆ. ಯು ಶುಡ್ ಬಿ ಲೈಕ್ ಎ ವಾರಿಯರ್. ನೀವು ರೆಡಿಯಾಗಿರಿ. ದಿ ಮೋರ್ ಯು ಸ್ವೆಟ್ ಇನ್ ಯುವರ್ ಪ್ರಾಕ್ಟೀಸ್, ದಿ ಲೆಸರ್ ಯು ಬ್ಲೀಡ್ ಇನ್ ದ ಬ್ಯಾಟಲ್ ಫೀಲ್ಡ್ ಅಂತಾರೆ. ಜಾಸ್ತಿ ನೀವು ಪ್ರಾಕ್ಟೀಸ್ ಸ್ವೆಟ್ ಆದರೆ ಯುದ್ಧದಲ್ಲಿ ನೀವು ರಕ್ತನೇ ಬರಲ್ವಂತೆ. ಸ್ವೆಟ್ ಬಿಡಿ, ಅವನು ಏನೂ ಆಗಲ್ಲ ಆ ಥರ ಅಂತ ಒಂದು ಇದಿದೆ. ಸೊ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಇವಾಗ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನು. ನಾನು ಆ್ಯಕ್ಚುಲಿ ಸ್ಪ್ರಿಂಟರ್. ಐ ಯೂಸ್ ಟು ಸ್ಪ್ರಿಂಟ್ ಫಾರ್ ಮೈ ಸ್ಟೇಟ್. ನಾನು ಹೀಟ್ಸ್ ಅಂತಂದರೆ ಫಸ್ಟ್ ರೌಂಡ್ನ ಹೀಟ್ಸ್ ಅಂತಾರೆ, ಫಸ್ಟು ಸೆಕೆಂಡ್ ರೌಂಡ್ನ. ಆಮೇಲೆ ಸೆಮಿಫೈನಲ್ಸು, ಕ್ವಾರ್ಟರ್ ಫೈನಲ್ಸು, ಸೆಮಿಫೈನಲ್ಸು, ಫೈನಲ್ಸ್ ಆಮೇಲೆ ಬರುತ್ತೆ.
ನಾನು ಹೀಟ್ಸಲ್ಲೇ ಹೀಟ್ಸಲ್ಲಿ ಗೆಲ್ಲಬೇಕು ಅಂದರೆ ನಾನು ಪ್ರಾಕ್ಟೀಸ್ ಮಾಡಿರಬೇಕು. ಫೈನಲ್ಸಿಗೆ ಗೆಲ್ಲಬೇಕು ಅಂದ್ರೆ ಇನ್ನೆಷ್ಟು ಪ್ರಾಕ್ಟೀಸ್ ಮಾಡಿರಬೇಕು. ಹೌದು ಅಲ್ವಾ? ಮಾಡೋಣ. ಕಲಿಕೆಗೆ ತುಂಬ ಇದೆ, ಕಲಿಯೋದು ತುಂಬ ಇದೆ. ಕಲಿತಾ ಇರಬೇಕು ಮನುಷ್ಯ, ಸಾಯೋವರೆಗೂ ಕಲಿತಾನೆ ಇರ್ತಾನೆ. ನಾನು ಕಲಿತೆ ಅಂದರೆ ಮುಗೀತು. ಕಲಿಯೋದಕ್ಕೆ ತುಂಬ ಇದೆ, ಅನುಭವಿಸೋದಕ್ಕೆ ತುಂಬ ಇದೆ. ಮತ್ತು ಇನ್ನೊಂದೇನು ಅಂದರೆ ಐ ಆಮ್ ವೆರಿ ಹ್ಯಾಪಿ, ನನಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಸಿಗ್ತಾ ಇದೆ, ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು ಕೈಯಲ್ಲಿದೆ ಇವಾಗ. ಆ ಸಬ್ಜೆಕ್ಟನ್ನು ಯಾವ ರೀತಿ ನಾವು ಜನಕ್ಕೆ ತಲುಪಿಸ್ಬೇಕು ಅನ್ನೋದು ಆ ಟೀಮ್ ಏನಿದೆ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾನೇನು ಹೊಸಬ ಅಲ್ಲ ಇಂಡಸ್ಟ್ರಿಗೆ, ತುಂಬ ನೋಡ್ಕೊಂಬಂದ್ಬಿಟ್ಟಿದ್ದೀನಿ, ಏಳು ಬೀಳು ಎಲ್ಲನೂ ನೋಡ್ಬಿಟ್ಟಿದ್ದೀನಿ ಆಯಿತಾ. ಸೊ ಇವಾಗ ಇರೋ ಟೀಮ್ ಯಾವ ಥರ ಇದೆ ಅಂತಂದರೆ ಕರೆಕ್ಟ್ ವೇಯಲ್ಲಿ ಯಾವ ರೀತಿ ಇದನ್ನು ನಾವು ಜನಕ್ಕೆ ನಾವು ರೀಚ್ ಮಾಡ್ಬೋದು ಅಂತ. ಮೇನ್ ಏನು ಅಂತ ಅಂದರೆ ನಮ್ಮನ್ನು ನಂಬಿ ಇನ್ವೆಸ್ಟರ್ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವ್ರಿಗೆ ಮೋಸ ಆಗಬಾರ್ದು, ಅವ್ರಿಗೆ ಲಾಸ್ ಆಗಬಾರ್ದು, ಅದನ್ನು ಯೋಚನೆ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಒಳ್ಳೆ ಟೀಮ್ ಇದೆ, ಒಳ್ಳೆ ಸಬ್ಜೆಕ್ಟ್ಗಳಿದೆ. ಈಗ ಮರ್ಯಾದೆ ರಾಮಣ್ಣ ಏನು ನಡೀತಾ ಇದೆ, ಓಕೆ ಇದು ತುಂಬ ಚೆನ್ನಾಗಿ ನಡೀತಾ ಇದೆ, ನಡೀಲಿ. ಇದಕ್ಕೇನು ಎಫರ್ಟ್ ಹಾಕಬೇಕು, ಇದಕ್ಕೇನು ನಾವು ಖುಷಿಯಿಂದ ನಾವು ಮಾಡ್ತಾಯಿದ್ದೀವಿ, ಎಲ್ಲರಿಗೂ ಇಷ್ಟ ಆಗಲಿ ಅಂತ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಅಷ್ಟೇ. ಯಾಕಂದರೆ ವೆನ್ ಐ ಆಮ್ ರೆಪ್ರೆಸೆಂಟಿಂಗ್ ಕನ್ನಡ ಇಂಡಸ್ಟ್ರಿ, ಇದನ್ನು ಎಲ್ಲರೂ ತಿರುಗಿ ನೋಡಬೇಕು. ಬೇರೆ ಭಾಷೆಯವರು ಎಷ್ಟು ಹೇಳ್ತಿದ್ದಲ್ವ ಅದೇ ಥರ ಎಲ್ಲರೂ ನೋಡ್ತಾ ಇದ್ದಾರೆ ಅದೇ ಥರನೇ. ಇವಾಗಲೂ ನಂಗೆ ಟಚಲ್ಲಿದ್ದಾನೆ. ನನಗೂ ಖುಷಿ, ಯಾವ್ದಾರು ಇದ್ದರೆ ಮೆಸೇಜ್ ಆಗ್ತಾನೆ, ಇಮಿಡಿಯೇಟಾಗಿ ಮೆಸೇಜ್ ಮಾಡ್ತಾನೆ, ಏನಾರು ಇದ್ರೆ ಪಾಪ ಕಾಲ್ ಮಾಡ್ತಾನೆ, ರೆಸ್ಪಾಂಡ್ ಮಾಡ್ತಾನೆ. ಆ ಥರದ್ದೆಲ್ಲ ಏನೂ ಇಲ್ಲ. ಅವಾಗ ಹೆಂಗೆ ರಾಜಧಾನಿ ಟೈಮಲ್ಲಿ ಇದ್ವು ಅದೇ ಥರನೇ ಇವಾಗಲೂ ಇರೋದು. ಬಟ್ ನಾನು ಯಾವಾಗಲೂ ನಾನು ಮತ್ತೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ. ಏನಕ್ಕೆ ಮಾಡಬೇಕು, ಅಷ್ಟು ಬ್ಯುಸಿ ಇರ್ಬೇಕಾದ್ರೆ ನಾನು ಫೋನ್ ಮಾಡ್ಬಿಟ್ಟು ಏನು ಹೇಳಲಿ, ನಾನು ಕತೆ ಹೇಳಲ್ಲ, ಬೇಡ. ಯಾವ ಥರ ನಡೀತಿದೆ ಹಂಗೆ ನಡೀಲಿ. ಚೇತನ್ ಅವ್ರ ಜೊತೆಗೆ ಲೈಕ್ ರಾಜಧಾನಿ ಟೈಮಲ್ಲಿ ಯಾವ ರೀತಿ ಯಶ್ ಅವರು ಇದ್ರು ಅದೇ ಥರ ಯಶ್ ಅವರು ಈಗಲೂ ಕೂಡ ಏನು ಚೇಂಜಸ್ ಇಲ್ಲ ಸರ್. ಬೇರೆಯವ್ರ ಬಗ್ಗೆ ಬೇರೆಯವ್ರು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಅಂತೂ ಸೇಮ್ ಇದ್ದಾರೆ. ಅದೇ ಯಶ್. ಈ ಕೆಲವೊಬ್ಬರನ್ನ ನೀವು ಗಮನಿಸಿರ್ಬೋದು. ನಾನು ಯಾರನ್ನೂ ಗಮನಿಸಲ್ಲ ಸರ್, ಯಾರನ್ನೂ ನಾನು ಮೀಟ್ ಮಾಡಲ್ಲ, ಯಾರನ್ನೂ ಗಮನಿಸಲ್ಲ. ನಾನು ಹೇಳಿದ್ನಲ್ಲ, ನನ್ನ ಕೆಲಸ ಮನೆ ಫಿನಿಶ್, ಐ ಆಮ್ ಡನ್. ನನ್ನ ಜೊತೆ ವರ್ಕ್ ಮಾಡಿರೋ ಆರ್ಟಿಸ್ಟ್ಗಳು ನಾನು ಅದೇ ಥರ ಇದ್ದಾರೆ, ಅದೆಲ್ಲ ಅದು ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಓಕೆ, ಈಗ ಏನಂತಂದರೆ ಯಶ್ ಅವರ ಸಕ್ಸಸ್ ಸೀಕ್ರೆಟ್ನ ನೋಡಿದಾಗ ಅಥವಾ ಯಶ್ ಅವರ ಯಶಸ್ಸನ್ನು ನೋಡಿದಾಗ ಏನು ಅನಿಸುತ್ತೆ, ಹಾಗೆಯೇ ಟಾಕ್ಸಿಕ್ ಬಗ್ಗೆ ಏನು ಹೇಳ್ತೀರಾ ನೀವು? ಟಾಕ್ಸಿಕ್ ಮೊನ್ನೆ ಟೀಸರ್ ಬಿಟ್ಟಿದ್ದಾರೆ, ನೋಡಿದೆ, ಖುಷಿ ಆಯಿತು, ಸಖತ್ತಾಗಿದೆ. ಮೆಸೇಜ್ ಮಾಡಿದೆ, ಥ್ಯಾಂಕ್ ಯು ಚೇತೋ ಅಂತ ಆಗ್ತದೆ, ಚೆನ್ನಾಗಿದೆ ಅಂತ. ಸೊ ಇವಾಗಲ್ಲ ಬರೀ ಟಾಕ್ಸಿಕ್ ಅಂತ ಅಲ್ಲ, KGF ಅಲ್ಲ, ಅವೊಂದು ಮುಂಚೆ ಮೊಗಿನ ಮನಸ್ಸು, ಆಮೇಲೆ ಜಾನು, ಎಷ್ಟೊಂದು ಸಿನಿಮಾ ಇದೆಯಲ್ಲ, ಎಲ್ಲ ಸಿನಿಮಾನು ನಾನು ನೋಡ್ತೀನಿ. ನಮ್ಮ ಅಮ್ಮನೇ ನೋಡ್ತಾರೆ, ನಮ್ಮ ಅಪ್ಪ ಅಮ್ಮ ಫಸ್ಟ್ ಹೋಗ್ಬಿಟ್ಟು ನೋಡ್ಬಿಟ್ಟಿರ್ತಾರೆ. ಅವ್ನು ಕಂಡ್ರೆ ಇಷ್ಟ, ನಮ್ಮ ಮನೆಯಲ್ಲಿ ನೋಡ್ತಾರೆ. ಅದೇ ನನಗೂ ಇಷ್ಟ, ಯಾರು ನೋಡ್ತೀನಿ, ನೋಡ್ಬಿಟ್ಟು ಹಾಕ್ತೀನಿ ಮೆಸೇಜ್ ಚೆನ್ನಾಗಿದೆ ಅಂತ. ಇವಾಗ ಅಷ್ಟೊಂದು ಬ್ಯುಸಿ ಇರಬೇಕಾದ್ರೆ ಜಾಸ್ತಿ ಎಲ್ಲ ನಾನೇನು ಇದು ಮಾಡೋಕ್ಕೆ ಹೋಗಲ್ಲ. ಏನಾರು ಇದ್ದರೆ ಈ ಥರದ್ದು ಹಾಕ್ದಾಗ ವಾಪಸ್ ರಿಪ್ಲೈ ಬರುತ್ತೆ, ಸಾಕು, ಮಾಡಲಿ. ಮತ್ತು ಇನ್ನೊಂದೇನು ಅಂದರೆ ನಮ್ಮ ಇವಾಗ ಬಾಂಬೆಗೆಲ್ಲ ನಾವು ನಮ್ಮ ರೈಟ್ಸ್ ಎಲ್ಲ ಮಾತಾಡೋಕೆ ಹೋದಾಗ ಎಷ್ಟು ಚೆನ್ನಾಗಿ ನಮ್ಮನ್ನು ಕೂರ್ಸಿ ಮಾತಾಡಿಸ್ತಾರೆ ಗೊತ್ತಾ. ಆ ಥರ ಓಪನ್ ಆಗಿದೆ ಕನ್ನಡ ಇಂಡಸ್ಟ್ರಿ ಹೆಸರು. ಆ ಥರ ಪ್ರಶಾಂತ್ ನಿಲ್ಲೋ ಯಶ್ ಇದೆಲ್ಲ ಮಾಡಿರೋದು ಒಂದು ಬ್ಯೂಟಿಫುಲ್ ಟೀಮ್. ದೇ ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್ ನಮ್ಮ ಇಂಡಸ್ಟ್ರಿಗೆ. ಬಟ್ ಯಾರು ಹಾಳು ಮಾಡಬಾರ್ದು ಮತ್ತೆ ಹೋಗ್ಬಿಟ್ಟು ಅದನ್ನು ಏನೇನೋ ತಗೊಂಡೋಗಿ ಮತ್ತೆ ಅವ್ರದ್ದೇ ತುಂಬ ಚೆನ್ನಾಗಿ ಮಾಡಲಿ. 100% ಅದು ಗೆದ್ದೇ ಗೆಲ್ಲುತ್ತೆ. ಚೆನ್ನಾಗಿ ಮಾಡಿದ್ರೆ ಗೆದ್ದೇ ಗೆಲ್ಲುತ್ತೆ ಸರ್. ಚೆನ್ನಾಗಿ ಮಾಡಬೇಕು. ಮತ್ತು ಆ ವಿಷನ್ ಇರಬೇಕು. ಎಷ್ಟಿತ್ತು ಅವಾಗಲಿಂದನೂ ಆ ವಿಷನ್, ಸಕ್ಕತ್ತಾಗಿತ್ತು ವಿಷನ್. ಯಶ್ ಅವ್ರಿಗೆ ಕರ್ನಾಟಕ ಜನತೆ ಬಗ್ಗೆ ಅಂದರೆ ಲೈಕ್ ಇವಾಗ ಯಶ್ ಅವರ ಬಗ್ಗೆ ಕರ್ನಾಟಕ ಜನತೆಗೆ ಗೊತ್ತಿಲ್ಲದಿರುವಂಥ ವಿಚಾರ ನೀವು ಯಾವುದಾದ್ರೂ ಒಂದನ್ನು ಇಲ್ಲ ಸರ್, ಎಲ್ಲ ಗೊತ್ತು ಸರ್. ಯಾಕಂದರೆ ಇವಾಗ ಪರ್ಸ್ನಲಿ ತುಂಬ ರಾಜಧಾನಿ ಟೈಮಿಂದನೂ ಕೂಡ ನೀವು ತುಂಬ ಕ್ಲೋಸ್ ಆಗಿದ್ದಂಥವ್ರು, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಂಥವ್ರು. ಎಷ್ಟೋ ವಿಚಾರಗಳು ನಮಗೂ ಕೂಡ ಗೊತ್ತಿರಲ್ಲ. ಬಿಕಾಸ್ ಯಾಕಂತಂದರೆ ಆಫ್ ದಿ ಸ್ಕ್ರೀನ್ ಏನೋ ಒಂದು ಮಾಡ್ತಾ ಇರ್ತಾರೆ. ಅವರ ವಿಷನ್ ಆಗಿರ್ಬೋದು, ಯೋಚನೆ ಮಾಡುವಂತಹ ವಿಧಾನ ಆಗಿರ್ಬೋದು, ಅಥವಾ ಸಿನಿಮಾ ಬಗ್ಗೆ ಇರುವಂಥ ಪ್ಯಾಷನ್ ಆಗಿರ್ಬೋದು, ಅಥವಾ ಹಿಂಗೆ ಸಿನಿಮಾ ರಂಗಕ್ಕೆ ಸಿನಿಮಾ ಬಗ್ಗೆ ಇರೋ ಪ್ಯಾಷನ್ ಎಲ್ಲರೂ ಜನ ನೋಡ್ತಾ ಇದ್ದಾರೆ. ತಲೆ ಒಳಗಡೆ ಏನಿದೆ ಅನ್ನೋದನ್ನು ಆಚೆ ಕಡೆ ಎಲ್ಲ ಹೇಳ್ಬಿಟ್ಟು ಆಗಲೇ ಬರ್ತಾ ಇದೆ ಅದೆಲ್ಲ ಕಡೆದು. ಸೊ ಈ ಹಸ್ ಡನ್ ಅ ವೆರಿ ಗುಡ್ ಜಾಬ್. ತುಂಬ ಒಳ್ಳೆ ಕೆಲಸ ಮಾಡಿರೋದು. ನಮ್ಮ ಸಿನಿಮಾ ಇಂಡಸ್ಟ್ರಿನ ಯಾವ ಥರ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿದ್ದಾನೆ. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ದೇವ್ರು ಅದೇ ಥರ ಅವನಿಗೆ ಅದೇ ಥರ ಶಕ್ತಿ ಕೊಡಲಿ. ಯಾರ್ದು ದೃಷ್ಟಿ ಆಗ್ದಲೇ ಇರಲಿ, ಅದೇ ಕೇಳ್ಕೊತಿದ್ದಾರೆ. ಯಾರ್ದು ದೃಷ್ಟಿ ಆಗ್ದಲೇ ಇರಲಿ, ಅದೇ ಥರ ಸಕ್ಸಸ್ ಇರಲಿ, ಅದೇ ಥರ ನಡ್ಕೊಂಡು ಹೋಗ್ತಾರೆ. ಅದೇ ಅಷ್ಟೇ ಫಾಸ್ಟ್, ಇನ್ನೂ ಫಾಸ್ಟಾಗಿ ಹೋಗಲಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಆದಷ್ಟು ಬೇಗ ಬಿಗ್ ಸ್ಕ್ರೀನ್ಗೆ ಬರಬೇಕು ಅನ್ನುವಂಥದ್ದು ಎಲ್ಲ ಚೆನ್ನಾಗಿರೋದು ಬರಬೇಕು. ಚೆನ್ನಾಗಿ ತಗೊಂಡು ಬರೋಣ, ಹೆಂಗಂಗೋ ಬರೋದು ಬೇಡ, ಬೇಡವೇ ಬೇಡ. ನಾನು ಹೀರೋ 19ನೇ ವರ್ಷಕ್ಕೆ ಆಗ್ಬಿಟ್ಟೆ. ನಾನು PUC ಸಿನಿಮಾ ಮಾಡಿದಾಗ ನನಗೆ 19 ವರ್ಷ. ನಾನು ಹೀರೋ ಆಗೋಗಿದ್ದೀನಿ. ನಾನು ಹೀರೋ ಆಗಬೇಕು ಅನ್ನೋ ಹುಚ್ಚಿಲ್ಲ. ಒಳ್ಳೆ ಸಿನಿಮಾ ಕೊಡಬೇಕು. ಒಳ್ಳೆ ಸಿನಿಮಾ ಕೊಟ್ಟು ತಗೊಂಬಂದ್ರೆ ಬರೋಣ. ಇಲ್ಲಾಂದ್ರೆ ಸುಮ್ಮನೆ ಬರಲಿ. ಪ್ರೊಡ್ಯೂಸರ್ ದುಡ್ಡು ವೇಸ್ಟು, ಡನ್ ಟೈಮ್ ವೇಸ್ಟು, ಡೈರೆಕ್ಟ್ರು ಬೇಡ. ಆ ಥರ ಜನರಿಗೆ ಏನಕ್ಕೆ ನಮಗೆ 100 ರೂಪಾಯಿ 200 ರೂಪಾಯಿ ಕೊಟ್ಬಿಟ್ಟು 300 ರೂಪಾಯಿ ಕೊಟ್ಬಿಟ್ಟು ಥಿಯೇಟ್ರಿಗೆ ಬಂದು ನೋಡ್ತಾರೆ. ಎಲ್ಲರೂ ಏನಕ್ಕೆ ವೇಸ್ಟ್ ಮಾಡಿಸ್ಬೇಕು ಅದನ್ನು? ಒಳ್ಳೆ ಸಬ್ಜೆಕ್ಟ್ ಬರಲಿ. ವಾವ್ ಅನಿಸ್ತೀವಿ ನನಗೇ.
100% ಬರ್ತೀನಿ. ಇವಾಗ ಅನಿಸಿದೆ ಒಂದು 2 ಸಬ್ಜೆಕ್ಟ್ ಇದೆ, ಅದ್ರದ್ದು ಪ್ರೋಸೆಸ್ ನಡೀತಾ ಇದೆ. ಒಂದು ಸಿದ್ಧಾರ್ಥ್ ಬೋನಪಟ್ಟೆ ಅಂತ ನಡೀತಾ ಇದೆ ಶೂಟು, ಇನ್ನೊಂದು 20 ಡೇಸ್ ಶೂಟ್ ಇದೆ, ಅದು ಮುಗಿದ್ಮೇಲೆ ಅದನ್ನು ತರ್ತೀವಿ. ಆ ಥರದ್ದು ಮಾಡ್ತೀನಿ. ಸುಮ್ಮನೆ ಎಲ್ಲ ಬರೋಕ್ಕೆ ಬೇಡ ಸರ್ ಬರೋದು. ನನಗೇನು ಹೀರೋ ಆಗ್ಬೇಕನ್ನೋ ಹುಚ್ಚಿಲ್ಲ, ಇದೆ ಆಗೋಗ್ಬಿಟ್ಟಿದ್ದೀನಿ ನಾನು ಹೀರೋ ಅಲ್ಲ, ನಾನೊಬ್ಬ ಆರ್ಟಿಸ್ಟ್ ಗುರು ಅಂದ್ರೂ ಇಲ್ಲ ನೀನು ಹೀರೋ ಅದು ಮಾಡಿದ್ಯಲ್ವಾ ಅಂತಾರೆ. ಹೌದು ಆಗೋಗಿದ್ದೀನಿ. ಎಷ್ಟೊಂದು ಜನ ಹೇಳ್ತಾರೆ ಗೊತ್ತಾ, ಏನಕ್ಕೆ ನಾನು ಏನು ಹೀರೋ ಆಗಬೇಕು ಅಂತ ನನ್ನ ಸಿನಿಮಾ ರಿಲೀಸ್ ಆಗಬೇಕಾ ಬೇಡ, ಒಳ್ಳೆ ಸಬ್ಜೆಕ್ಟ್ ಕೊಡೋಣ. ಓಕೆ, ಈಗ ಹೀರೋ ಆಗಿ ಮಾಡಿದ್ದೀರಾ, ಅದ್ರ ಜೊತೆಗೆ ರಾಜಧಾನಿ ಅಂತ ಒಂದು 4 ಜನ ಹೀರೋಗಳಿದ್ದಾಗ ಅಲ್ಲೂ ಕೂಡ ಒಂದು ಸಪೋರ್ಟಿವ್ ಕ್ಯಾರೆಕ್ಟರ್ ಅಂತಲೂ ಕೂಡ ಮಾಡಿದ್ದೀರಾ. ಅದು ನಿಮ್ಮ ಪಾತ್ರನ ಒಪ್ಕೊಂಡು ಮಾಡಿರ್ತೀರ. ಸೀರಿಯಲ್ಗೆ ಸಡನ್ನಾಗಿ ಬಂದ ತಕ್ಷಣ ಕರ್ನಾಟಕ ಜನತೆಗಾಗಿರ್ಬೋದು, ನಿಮ್ಮನ್ನು ಫಾಲೋ ಮಾಡ್ತಿರುವಂಥ ಒಂದಷ್ಟು ಫಾಲೋವರ್ಸ್ಗಾಗಿರ್ಬೋದು, ಒಂದು ತಲೆಯಲ್ಲಿ ಏನು ಉಳಿಯುತ್ತೆ ಅಂತಂದರೆ ಇವ್ರದ್ದೆಲ್ಲೋ ಒಂದು ಕಡೆ ಮಿಸ್ ಮ್ಯಾಚ್ ಆಗ್ತಿದೆಯಾ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗೆ ಏನಾದರೂ ಸೀರಿಯಲ್ ಒಪ್ಕೊಂತಾರ ಅನ್ನೋ ಇರ್ಬೋದೇನೋ. ಇರ್ಲಿ ಬಿಡಿ, ನನಗೆ ಆಯ್ತು, ನನಗೆ ಫೈನಾನ್ಷಿಯಲಿ ಇಲ್ಲ ಅಂತಂದ್ರೆ ಯಾರು ಕೊಡ್ತಾರೆ ದುಡ್ಡು? ನನಗೆ ನೀವು ಕೊಡ್ತೀರಾ ಒಂದು 20,000 ಕೊಡಿ ಮಂಜು, ನಾನು ಕೊಡ್ತೀನಿ, 2 ಲಕ್ಷ ರೂಪಾಯಿ ಕೊಡಿ ಮಂಜು, ಅರ್ಜೆಂಟ್ ಇದೆ ಅಂತಂದ್ರೆ ಹೇಳೋದು ಯಾರು ಕೊಡಲ್ಲ. ಏನೇನು ನಡೀತಿರುತ್ತೋ ನಡೀತಾ ಇರಬೇಕು. ಜೀವನದಲ್ಲಿ ಏನಾಗುತ್ತೆ ಎಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಲ್ವಾ? ನಿಮ್ಮ ನೆಂಟರುಗಳು ಕೊಡಲ್ಲ, ಫ್ರೆಂಡ್ಸ್ಗಳು ಫೋನ್ ಎತ್ತದ್ದು ಬಿಟ್ಬಿಡ್ತಾರೆ. ಅದು ಎಷ್ಟೊಂದು ಜನ ಹೇಳಿದಾರೆಲ್ಲ ಕೇಳಿದ್ದೀವಿ. ಯಾವತ್ತಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇಲ್ಲಪ್ಪ, ದೇವ್ರ ಹತ್ರ ಏನಿಟ್ಟಿಲ್ಲ, ತುಂಬ ಚೆನ್ನಾಗಿಟ್ಟಿದ್ದಾನೆ. ಯಾವಾಗಲೂ ಹಿಂಗೆ ಇದೆ ಕೈ, ಹಂಗೆ ಇರುತ್ತೆ. ಅದೆಲ್ಲ ಏನಿಲ್ಲ, ಆ ಥರ ಎಲ್ಲ ಏನಾಗಿಲ್ಲ. ಸದ್ಯಕ್ಕೆ ಚೇತನ್ ಚಂದ್ರ ಅವರ ಫಿನಾನ್ಷಿಯಲ್ ಏನು ಪ್ರಾಬ್ಲಮ್ ಇಲ್ಲ? ನೋ ಪ್ರಾಬ್ಲಮ್. ಏನಕ್ಕೆ ಹೇಳಿ, ಆ ಥರ ಎಲ್ಲ ಅದೇ ಎಲ್ಲರಿಗೂ ಅದೇ ಥರ ಇರಲಿ, ಒಳ್ಳೇದಾಗಲಿ. ನಾನು ಹೇಳ್ತಿರೋದು ಏನೇ ಒಂದು ಇದಕ್ಕೂ ನಾನು ಇದನ್ನು ಮಾಡ್ತಿರೋದು, ಸೀರಿಯಲ್ ಮಾಡ್ತಿರೋದು ಏನು ಫೈನಾನ್ಸ್ ಇದಕ್ಕೇನೆ ಅಂತ ಅಲ್ಲ. ನನಗೆ ಇಷ್ಟ ಆಯಿತು ಪಾತ್ರ ಅಂತ ಹೇಳಿದಾರೆ. ನಿಮಗೆ ಕುಸ್ತಿ ಕಲಿಯೋಕೆ ಇಷ್ಟ ಆಯ್ತು ಗುರು ನನಗೆ. ಸುಮ್ಮನೆ ನಮ್ಮ ಮನೇಲಿ ನಾನು ಮೈಸೂರಿಗೆ ಹೋಗ್ತೀನಿ ಕುಸ್ತಿ ಕಲಿತೀನಿ ಅಂದರೆ ಯಾರು ಬೇಡ ಬರಲಿರೋ ಅಂತಿದ್ರು. ಇವಾಗ ಇದಕ್ಕೋಸ್ಕರ ಹೋಗ್ತಿದ್ರೆ ಅಂದ್ರೆ ಹೋಗು ಅಂತಾರೆ. ಖುಷಿ, ನನಗೂ ಖುಷಿ ಇದೆ. ಮೈಸೂರಿಗೆ ಹೋಗ್ತೀನಿ, ಕುಸ್ತಿ ಕಲಿತೀನಿ, ಬರ್ತೀನಿ. ಇದರಲ್ಲೇನು ಇವಾಗ ನಮಗೆ ಪೇಮೆಂಟ್ ಕೊಟ್ಬಿಟ್ಟಿದ್ದಾರೆ, 6 ತಿಂಗಳಿಂದ ಕೆಲಸ ಮಾಡ್ತಿದ್ದೀನಿ, ಅವೆಲ್ಲ ಏನಿಲ್ಲ. ನನ್ನ ಪೇಮೆಂಟ್ದೆಲ್ಲ ನನಗೆ ಬೇಕಾಗಿರೋದು, ನನಗೆ ಕ್ಯಾರೆಕ್ಟರ್ ಬೇಕು. ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ, ನನಗಿಷ್ಟ ಆಗಬೇಕು. ಏನಾದ್ರು ಕಲ್ತ್ರೆ ಹೊಸದು ಅದು ಬೇರೆ ಥರ ಇರುತ್ತೆ. ನೋಡಿ ಕಲೀರಿ, ಒಂದು ಕುಸ್ತಿ ಕಲೀರಿ ಗೊತ್ತಾಗುತ್ತೆ. ಅದಕ್ಕೆ ಕುಸ್ತಿ ಮಾಡಿದ್ದೀರಾ. ನಿಮ್ಮಿಂದನೇ ಶುರುವಾಯಿತು. ಥ್ಯಾಂಕ್ ಯು ಸೋ ಮಚ್. ನಾನು ಕೆಲವೊಂದು ವಿಚಾರಗಳನ್ನು ಇವ್ರ ಹತ್ರ ಮಾತಾಡಿದ್ದೇನಕ್ಕೆ ಅಂತಂದರೆ, ಸಾಕಷ್ಟು ಜನರಿಗೆ ಇವರು ಮತ್ತೆ ಆನ್ ಸ್ಕ್ರೀನಲ್ಲಿ ಬರಲೇಬೇಕು, ಇವರ ಅಭಿನಯವನ್ನು ನೋಡಬೇಕು ಅನ್ನುವಂಥದ್ದು ಎಷ್ಟೋ ಜನ ಇಂಟರ್ವ್ಯೂಸನ್ನು ಕೇಳಿದಾಗ ಏನಾಗ್ತಾರೆ ಗೊತ್ತಾ, ಇವಾಗ ಎಲ್ಲೋ ಒಂದು ಕಡೆ ಸಿಗ್ತಾರೆ, ಸರ್ ಇಂಥವ್ರನ್ನ ಇಂಟರ್ವ್ಯೂ ಮಾಡಿ ನಿಮ್ಮ ಒಪಿನಿಯನ್ಸನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಆ ಒಂದು ಕಾರಣಕ್ಕೆ ನಾನು ಮೊನ್ನೆನೂ ಕೂಡ ನಿಮ್ಗೆ ಕಾಲ್ ಮಾಡಿದ್ದು. ಈಗ ಇಂಟರ್ವ್ಯೂಸ್ ಅಂತ ಮಾಡಿದಾಗ ಪರ್ಸ್ನಲಾಗಿ ಡಿ ಎಮ್ ಮಾಡ್ತಾರೆ ನಮಗೆ, ಹೆಂಗೆ ಇಂಥವ್ರನ್ನ ಮಾಡಿ ಇಂಥ ನಟನ ನಾವು ಮಿಸ್ ಮಾಡ್ಕೊಳ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ನಿಮ್ಮನ್ನು ಇಂಟರ್ವ್ಯೂ ಮಾಡಿದೆ, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟೆ. ಖಂಡಿತವಾಗ್ಲೂ ಮತ್ತೆ ಬೆಳ್ಳಿ ಪರದೆಯಲ್ಲಿ ಬರಬೇಕು, ಮತ್ತಷ್ಟು ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಚೇತನ್ ಚಂದ್ರ ಅವರು ಎಂಟರ್ಟೈನ್ ಮಾಡೇ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ಇವರ ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ. ಒಳ್ಳೆಯದಾಗಲಿ ಬ್ರೋ. ಥ್ಯಾಂಕ್ ಯು ಮಂಜು ಅವರೇ, ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು.